ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಅಜ್ಜಿ ಹಳೆ ಕಾಲದಲ್ಲಿ ಯಾವ ರೀತಿ ತುಪ್ಪ ಕಾಯಿಸ್ತಾ ಇದ್ರು, ಅದು ಹೋಮ್ ಮೇಡ್ ಬೆಣ್ಣೆಯಿಂದ ಯಾವ ರೀತಿ ತುಪ್ಪ ಕಾಯಿಸೋದಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಸೇರಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಈ ಬೆಣ್ಣೆನ ನಾವು ಲೋ ಫ್ಲೇಮಲ್ಲಿ ಕಾಯಿಸ್ಕೊಬೇಕು. ಕಾಯಿಸಾದ್ಮೇಲೆ ಈ ರೀತಿ ನೊರೆ ಬರುತ್ತೆ. ಈ ನೊರೆ ಬಂದಾದಮೇಲೆ ನಾವು ಇದಕ್ಕೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ನಾವು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಡಬೇಕು. ಅಂದರೆ ಒಂದು ಬೆಳ್ಳುಳ್ಳಿ ತೊಗೊಬೇಕು. ಬೆಳ್ಳುಳ್ಳಿ ಹಾಕಿದಷ್ಟು ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಬೆಳ್ಳುಳ್ಳಿ ಮತ್ತು ಒಂದು ವೀಳ್ಯದೆಲೆ ಮತ್ತು 2ರಿಂದ 3 ಲವಂಗ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಕುಟ್ಟಿದಂಥ ಮೆಂತ್ಯ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ, ಇದಿಷ್ಟು ನಾವು ತುಪ್ಪನ ಮಾಡಲಿಕ್ಕೆ ಮಾಡಿಟ್ಕೊಬೇಕಾಗತ್ತೆ. ಸೊ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ. ಈಗ ಇದಕ್ಕೆಲ್ಲ ಆ್ಯಡ್ ಮಾಡಾಗಿದೆ. ಬೆಳ್ಳುಳ್ಳಿ ಮತ್ತು ಲವಂಗ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಚಿಟಿಕೆ ಸ್ವಲ್ಪ ಉಪ್ಪು. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಲೇಬೇಕು, ಪುಡಿ ಉಪ್ಪನ್ನ. ಸೊ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮತ್ತು ಇದನ್ನು ನಾವು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಬೇಕು ಫ್ರೆಂಡ್ಸ್. ಯಾಕೆಂದರೆ ಇದು ಹೈ ಫ್ಲೇಮಲ್ಲಾದರೆ ಉಕ್ಕೋದು ಮತ್ತು ತುಪ್ಪ ಚೆನ್ನಾಗಿ ಬರಲ್ಲ. ಸೊ ತುಂಬಾ ಪೇಷನ್ಸಿಂದ ಸ್ವಲ್ಪ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಇರುವಾಗ ನೋಡಿ, ಅಲ್ಲಿ ಈಗ ಈ ಪೊಸಿಷನಲ್ಲಿ ಅಲ್ಲಿ ವೈಟಿಗೆ ನಿಮಗೆ ಕಾಣ್ತಾ ಇದೆ ನೊರೆ. ಸೊ ಇದು ತುಪ್ಪ ಆಗಿಲ್ಲ ಅಂತ. ಇದು ಏನಂತಾರೆ, ಗಸಿ ಅಥವಾ ಮಡ್ಡಿ ಅಂತ ಅಂತಾರೆ ನಮ್ಮ ಕಡೆ ಇದನ್ನು. ಸೊ ಇದನ್ನು ಚೆನ್ನಾಗಿ ನಾವು ಈ ರೀತಿ ತಿರ್ಸ್ಕೊತಾ ಇರಬೇಕಾಗುತ್ತೆ. ಏಕೆಂದರೆ ತುಪ್ಪ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಯಾಕೆಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕಾಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟು ಈಗ ನಾನು ಇದಕ್ಕೆ ಒಂದು ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದು ಚೆನ್ನಾಗೀಗ ಬಾಯ್ಲ್ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಆ ವೈಟ್ ಏನಿದೆ ಅದು ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ. ಸೊ ಈಗ ಅದಕ್ಕೆ ನಾವು 3/4% ಆಗಿದೆ. ಸೊ ಅದಕ್ಕೆ ಈಗ ವೀಳ್ಯದೆಲೆನ ಹಾಕಿದ್ದೀವಿ. ಈ ವೀಳ್ಯದೆಲೆ ಲಾಸ್ಟಿಗೆ ತುಪ್ಪ ಕಾಯಿಸಾದ್ಮೇಲೆ ತಿನ್ನೋಕ್ಕೆ ತುಂಬಾ ಟೇಸ್ಟಿ. ಸೊ ಈಗ ತುಪ್ಪ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಆ ವೈಟ್ ಎಲ್ಲ ಹೋಗಿ ಈ ರೀತಿ ಗುಳ್ಳೆಗಳು ಬರಬೇಕು. ಸೊ ಹೋಮ್ ಮೇಡ್ ತುಪ್ಪ ಇಸ್ ರೆಡಿ. ಆ್ಯಂಡ್ ತುಪ್ಪ ಅಂತೂ ತುಂಬಾ ಆಸಮಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ಕಲರ್ಫುಲ್ಲಾಗಿ. ಆಮೇಲೆ ತುಪ್ಪ ಅದು ಆದಮೇಲೆ ನೀವು ಈ ರೀತಿ ಬಾಕ್ಸಿಗೆ ನೀವು ಸೋಸಿಟ್ಕೊಂಬಿಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.